ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಈಗಾಗಲೇ ನಾನು ಒಂದು ವಿಡಿಯೋ ಮಾಡಿದ್ದೆ, ಫಾರೆಸ್ಟ್ ಗಾರ್ಡ್ ಮತ್ತು ಫಾರೆಸ್ಟ್ ವಾಚರ್ ನೋಟಿಫಿಕೇಶನ್ ಆಗುತ್ತೆ ಅಂತ ಹೇಳಿ. ಈಗ ಒಂದು ನೋಟಿಫಿಕೇಶನ್ ಹೊರ ಬಿದ್ದಿದೆ. ಇಲ್ಲಿ ನೀವು ನೋಡಬಹುದು. ಈ PDF ರೆಸೊಲ್ಯೂಷನ್ ಕಮ್ಮಿ ಇದೆ, ಹೀಗೆ ಇದೆ. ಅದು PDF ಹೀಗೆ ಇದೆ. ನೋಡಿ ಇಲ್ಲಿ ಆ ವಿಷಯ: ಕರ್ನಾಟಕ ಅರಣ್ಯ ಇಲಾಖೆಯಲ್ಲಿ ವಿವಿಧ ವೃತ್ತಗಳ ಹಂತದಲ್ಲಿ ಖಾಲಿ ಇರುವ 750, ಅಂದ್ರೆ HK 50, ನಾನ್ HK 700 ಹುದ್ದೆಗಳು ಅರಣ್ಯ ವೀಕ್ಷಕ ಹುದ್ದೆಗಳಿಗೆ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಅಧಿಸೂಚನೆಯನ್ನು ಹೊರಡಿಸುವ ಕುರಿತು. ನೋಡಿ ಸ್ನೇಹಿತರೆ, ಈಗಾಗಲೇ ಹೇಳ್ದಂಗೆ ಅಧಿಸೂಚನೆ ಹೊರಬಿದ್ದಿದೆ. 750 ಫಾರೆಸ್ಟ್ ವಾಚರ್, ಇದು 10th ಮೇಲೆ ಇದೆ. ಕಂಪ್ಲೀಟ್ ಡೀಟೇಲ್ಸ್ ಹೇಳ್ಕೊಡ್ತಾ ಇದೀನಿ. ಇಲ್ಲಿ ಒಟ್ಟು 7 ವೃತ್ತಗಳು ಬರ್ತವೆ. ಆ ವೃತ್ತಗಳಲ್ಲಿ ಎಷ್ಟೆಷ್ಟು ಪೋಸ್ಟ್ಗಳಿವೆ ಅಂತೇಳಿ ಕಂಪ್ಲೀಟ್ ಡೀಟೇಲ್ಸ್, ಹೈಟ್, ಫಿಸಿಕಲ್ ಟೆಸ್ಟ್, ಮೆಡಿಕಲ್ ಟೆಸ್ಟ್, ಪ್ರೊಸೆಸ್ ಯಾವ ತರ, ಫೀಸ್ ಎಷ್ಟು, ಅಪ್ಲಿಕೇಶನ್ ಹೇಗೆ ಹಾಕ್ಬೇಕು, ಎಲ್ಲ ಡೀಟೇಲ್ಸ್ ಈ ಒಂದು ವಿಡಿಯೋದಲ್ಲಿ ಇದೆ. ಸಂಪೂರ್ಣವಾಗಿ ವೀಕ್ಷಣೆ ಮಾಡಿದಾಗ ಈ ಒಂದು ಕ್ಲಾರಿಟಿ ಸಿಗುತ್ತೆ ನಿಮಗೆ. ಓಕೆನಾ? ಮೊದಲನೇದಾಗಿ ಒಟ್ಟು ಹುದ್ದೆಗಳು 750. ಇಲ್ಲಿ ನೋಡಬಹುದು, ವೃತ್ತ ವೈಸ್ ಹೇಳ್ಕೊಂತ ಹೋಗ್ತಾ ಇದೀನಿ, ನೋಡ್ಕೊಳ್ಳಿ. ಇಲ್ಲ ಅಂದ್ರೆ ಒಂದ್ ಕಡೆ ಬರ್ಕೊಳ್ಳಿ, ಯಾರಾದ್ರೂ 10th ರಿಸಲ್ಟ್ ಚೆನ್ನಾಗಿದ್ರೆ. ಓಕೆನಾ? ಇದು 10th ರಿಸಲ್ಟ್ ಮೇಲೆ ಡೈರೆಕ್ಟ್ ನೇಮಕಾತಿ ಆಗಿದೆ. ಕಂಪ್ಲೀಟ್ ಪ್ರೊಸೆಸ್ ಹೇಳ್ತಾ ಇದ್ದೇನೆ, ಇಲ್ಲಿ ನೀವು ಪೋಸ್ಟ್ ಬರ್ಕೊಳ್ಳಿ, ಮುಂದೆ ಹೇಳ್ತಾ ಹೋಗ್ತೇನೆ. ಬೆಂಗಳೂರಿನಲ್ಲಿ 15 ಪೋಸ್ಟ್ ಇವೆ. ಸಾರಿ, ಬೆಂಗಳೂರಿನಲ್ಲಿ 70 ಪೋಸ್ಟ್ ಇವೆ. ಇಲ್ಲಿ ನೋಡಬಹುದು, ಬೆಂಗಳೂರು ವೃತ್ತ ಒಟ್ಟು 70 ಪೋಸ್ಟು. ಬೆಳಗಾವಿ 42, ಬಳ್ಳಾರಿ 17, ಚಾಮರಾಜನಗರ 169, ಒಳ್ಳೆ ಪೋಸ್ಟ್ ಅಂತಾನೆ ಹೇಳ್ಬೋದು. ಚಿಕ್ಕಮಗಳೂರು 56, ಧಾರವಾಡ ವೃತ್ತ 12, ಹಾಸನ್ ವೃತ್ತ ಒಟ್ಟು 30, ಕೆನರಾ ವೃತ್ತ ಒಟ್ಟು 60, ಕೊಡಗು ವೃತ್ತ ಒಟ್ಟು 32. ಈ ಬಾರಿ ಕಲಬುರಗಿ ವೃತ್ತದಲ್ಲಿ ಯಾವುದೇ ಫಾರೆಸ್ಟ್ ವಾಚರ್ ಪೋಸ್ಟ್ ಇಲ್ಲ. ಕೇವಲ ಬ್ಯಾಕ್ಲಾಗ್ ಉಳಿದಿರುವಂತ 4 ಪೋಸ್ಟ್ ಮಾತ್ರ ಇವೆ. ಓಕೆನಾ? ಅವು 4 ಹುದ್ದೆಗಳಿಗೆ ನೀವು ಅಪ್ಲೈ ಮಾಡಬಹುದು. ಕಮ್ಮಿ ಇವೆ ಅಂತೇಳಿ ಯಾರು ಕೂಡ ಅಪ್ಲೈ ಮಾಡಲು ಸಾಧ್ಯ ಆಗೋಲ್ಲ. ಯಾರು ಅಪ್ಲೈ ಮಾಡ್ತಿರಲ್ಲ ಅವರೇ ಸೆಲೆಕ್ಟ್ ಆಗ್ತಾರೆ. ಯಾಕೆಂದ್ರೆ ಇಲ್ಲಿ ಕಮ್ಮಿ ಇವೆ ಅಂತೇಳಿ, ಬ್ಯಾಕ್ಲಾಗ್ ಇವೆ ಅಂತೇಳಿ ಯಾರು ಅಪ್ಲೈ ಮಾಡಕ್ ಹೋಗೋದಿಲ್ಲ. ಹಾಗಾಗಿ ನೀವು ಅಪ್ಲೈ ಮಾಡಬಹುದು, ರಿಸ್ಕ್ ತಗೊಳ್ಬೇಕಾಗುತ್ತೆ. ಇನ್ನು ಮಂಗಳೂರು ವೃತ್ತ 54, ಮೈಸೂರು ವೃತ್ತ 120, ಶಿವಮೊಗ್ಗ ವೃತ್ತ 38, ಒಟ್ಟು 700 ನಾನ್ HK 50 HK ದವರಿಗೆ ಮೀಸಲಿಟ್ಟಿದ್ದಾರೆ. ಇದು ಒಳ್ಳೆ ವಿಚಾರ ಅಂತ ಹೇಳ್ಬೋದು, ಒಂದು ಗುಡ್ ನ್ಯೂಸ್. SSLC ಆಧಾರದ ಮೇಲೆ ತಗೊಂಡಿದ್ದಾರೆ. ಇನ್ನೊಂದ್ ಕಡೆ ಬೇಜಾರ್ ಏನಂದ್ರೆ CET ಇರಬೇಕಾಗಿತ್ತು ಅಂತೇಳಿ ಕೆಲವೊಂದು ವಿದ್ಯಾರ್ಥಿಗಳು ವಾದ ಮಾಡ್ತಾರೆ. ಅದೇನೇ ಇದ್ರೂ ಸರ್ಕಾರದ ಗಮನಕ್ಕೆ ತರುವಂತಹ ಕೆಲಸ ಮಾಡಬೇಕಾಗಿತ್ತು, ಈಗಾಗಲೇ ಮಾಡಬೇಕಾಗಿತ್ತು. ಹೋರಾಟ ಅಥವಾ ಸರ್ಕಾರಕ್ಕೆ ಮನವಿ ಸಲ್ಲಿಸಬೇಕಾಗಿತ್ತು. ಆದ್ರೆ ಈಗ ನೋಟಿಫಿಕೇಶನ್ ಆಗಿದೆ, ಈಗ ಏನು ಮಾಡಕ್ ಆಗುದಿಲ್ಲ, ಅವರೇ ತೆಗೆದುಕೊಳ್ತಾರೆ. ಕೊರೋನಾ ಬ್ಯಾಚ್ ಇದ್ದವ್ರೆ ತಗೊಳ್ತಾರೆ ಅಂತ ಹೇಳಕ್ ಆಗುದಿಲ್ಲ, ಬೇರೆದವ್ರನ್ನು ಬಾರದವ್ರನ್ನು ತಗೊಳ್ತಾರೆ. ಆದ್ರೆ ಕೊರೋನಾ ಬ್ಯಾಚ್ ಕೂಡ ಜಾಸ್ತಿ ತಗೊಳ್ಳೋ ಸಾಧ್ಯತೆ ಇದೆ. ಇನ್ನು ಅರ್ಜಿ ಸಲ್ಲಿಸುವ ವಿಧಾನ ನೋಡಿ ಸ್ನೇಹಿತರೆ, ಅರ್ಜಿ ಸಲ್ಲಿಸುವ ವಿಧಾನ ಫುಲ್ ಇದು ಇದೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ವೆಬ್ಸೈಟ್ ಇದೆ, ಆ ಒಂದು ವೆಬ್ಸೈಟ್ ಇಲ್ಲಿ ನೋಡಬಹುದು. https aranya.government.in ಅಂತ ನೇಮಕಾತಿ ಸೆಕ್ಷನ್ ನಲ್ಲಿ ಅಲ್ಲಿ ಇರುತ್ತೆ, ಅಪ್ಲಿಕೇಶನ್ ಲಿಂಕ್ ಇರುತ್ತೆ. ಆ ಒಂದು ಅಪ್ಲಿಕೇಶನ್ ಮೂಲಕ ನೀವು ಅಪ್ಲಿಕೇಶನ್ ಪ್ರೊಸೆಸ್ ತುಂಬತಾ ಹೋಗ್ಬೇಕು. ನಿಮ್ದು ಆಧಾರ್ ಕಾರ್ಡು, 10th ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡ್, 10th ಮಾರ್ಕ್ಸ್ ಕಾರ್ಡ್ ಓನ್ಲಿ, ಇನ್ಕಮ್ ಕಾಸ್ಟ್ 371, ಕನ್ನಡ ರೂರಲ್, PDP, ನಿಮ್ದು ಏನೇನು ಇರುದಲ್ಲ ಎಲ್ಲ ಆಡ್ ಮಾಡಿ ಒಂದು ಫೈನಲ್ ಪ್ರಿಂಟ್ಔಟ್ ಇರುತ್ತೆ. ನೋಡಿ ಸ್ನೇಹಿತರೆ, ಅರ್ಜಿ ಶುಲ್ಕ, ಸ್ವೀಕೃತಿ ಕಾಲಮಿತಿ ಅಂದ್ರೆ ಅಪ್ಲಿಕೇಶನ್ ಪ್ರೊಸೆಸ್ ಎಲ್ಲಿಂದ ಎಲ್ಲಿವರೆಗೆ ಅಂದ್ರೆ ಇನ್ನೂ ಬಿಟ್ಟಿಲ್ಲ. ಅಪ್ಲಿಕೇಶನ್ ಹಾಕೋದು ಸುಮಾರು ಆಗಸ್ಟ್ 1, 2026ರಿಂದ ಆಗಸ್ಟ್ 31ರವರೆಗೆ, ಅಂದ್ರೆ ಇನ್ನೊಂದು ತಿಂಗಳು ಟೈಮ್ ಇದೆ ಅಪ್ಲಿಕೇಶನ್ ಹಾಕಲು. ಇನ್ನು ಫೀ ಅಂತೂ ಬಹಳ ಕಡಿಮೆ ಇದೆ, KE ತರ ಇಲ್ಲ. ಇದು ಒಳ್ಳೆ ಅವಕಾಶ ಅಂತಾನೆ ಹೇಳ್ಬೋದು. ಪುರುಷ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 200, ಮಹಿಳಾ ಅಭ್ಯರ್ಥಿಗಳಿಗೆ, ತೃತೀಯ ಲಿಂಗ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ 100. ಇನ್ನು SC/ST ದವರು, ಇನ್ನು ಕ್ಯಾಟಗರಿ 1 ದವರಿಗೆ 100 ಇದೆ ಪುರುಷ ಅಭ್ಯರ್ಥಿಗಳಿಗೆ, ಮಹಿಳೆಯರಿಗೆ 50 ಇದೆ. ಒಳ್ಳೆ ಅಂತಾನೆ ಹೇಳ್ಬೋದು. ಸರ್ಕಾರ ಸುತ್ತೋಲೆ ಸಂಖ್ಯೆ ಇದು ಏನು ಸಂಬಂಧಪಡುವುದಿಲ್ಲ. ಅಂಗ ವಿದ್ಯಾರ್ಥಿಗಳಿಗೆ ಅರ್ಜಿ ಶುಲ್ಕ ವಿನಾಯಿತಿ ನೀಡಲಾಗಿದೆ. ನೋಡಿ, ಹ್ಯಾಂಡಿಕ್ಯಾಪ್ಟ್ ಇದ್ದವರಿಗೆ ಯಾವುದೇ ಅರ್ಜಿ ಶುಲ್ಕ ಇಲ್ಲ. ಇನ್ನು ನೆಕ್ಸ್ಟ್ ನೋಡ್ಕೋಬೇಕಾದ್ರೆ ವೇತನ ಶ್ರೇಣಿ, ಒಳ್ಳೆ ವೇತನ ಅಂತಾನೆ ಹೇಳ್ಬೋದು. ಗ್ರೂಪ್ ಡಿ ಆಗಿದ್ರು ಸಹ ಅರಣ್ಯ ವೀಕ್ಷಕ ವೃಂದ ಹುದ್ದೆಗಳಿಗೆ ನೋಡ್ಬೋದು, ಇಲ್ಲಿ 27,500 ಬೇಸಿಕ್ ಪೇ, ಅಂದ್ರೆ ಸುಮಾರು ಇನ್ ಹ್ಯಾಂಡ್ ನಲ್ಲಿ 30+ ಆಗುತ್ತೆ. ಓಕೆನಾ? ಈ 46
1000 ವರೆಗೂ ನಿಮ್ದು ಇನ್ಕ್ರಿಮೆಂಟ್ ಇರುತ್ತೆ. ಬರ್ಬರ್ತಾ ಇನ್ಕ್ರಿಮೆಂಟ್ ಆಕೋತಾ ಹೋಗುತ್ತೆ. ಓಕೆನಾ? ಇಲ್ಲಿ ನೀವು ನೋಡ್ಬೋದು. ಓಕೆನಾ? ಇನ್ನು ಅರ್ಹತೆ ಎಲ್ಲ ಸಾಮಾನ್ಯವಾಗಿರುತ್ತೆ. ನೀವು ದೈಹಿಕವಾಗಿ ಫಿಟ್ ಇರಬೇಕು. ಯಾಕೆಂದ್ರೆ ಫಿಸಿಕಲ್ ಇದೆ. ಫಿಸಿಕಲ್ ಬಗ್ಗೆನೂ ಹೇಳ್ತೇನೆ. ವಿಶೇಷ ಸೂಚನೆ ಇದೇನು ನೀವು ಇಲ್ಲಿ ಕೊಟ್ಟಿದ್ದಾರೆ. ಯಾವ್ಯಾವ ಮಂಡಳಿಗಳು ನೀವು ಅಪ್ಲೈ ಮಾಡಬಹುದು ಅಂತೇಳಿ. SLCಯಲ್ಲಿ ತಗೊಂಡವರು, ಮತ್ತೆ CBSE ICSE ಮಂಡಳಿ ನಡೆಸುವ 10th ಕ್ಲಾಸು, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ NIOS ಅಂತ ಇರ್ತಲ್ಲ, ಅವು ಕೂಡ ನಡೆಯುತ್ತೆ. ಇನ್ನು ಪ್ರೌಢ ಶಿಕ್ಷಣ ಮಟ್ಟದ ಕೋರ್ಸು, ಕರ್ನಾಟಕ ಪ್ರೌಢ ಶಿಕ್ಷಣ ಮಂಡಳಿ ಅಂದ್ರೆ SSLC. ನಾವು ಆಲ್ಮೋಸ್ಟ್ ವಿದ್ಯಾರ್ಥಿಗಳು ಇದೇ ಇರ್ತಾರೆ. ಇದು ಕ್ವಾಲಿಫಿಕೇಶನ್. ವಯೋಮಿತಿ ನೋಡಿ ಸ್ನೇಹಿತರೆ, ಕನಿಷ್ಠ 18 ಇದೆ. ಇನ್ನು ಗರಿಷ್ಠ 5 ವರ್ಷ ರಿಲ್ಯಾಕ್ಸೇಷನ್ ಇದೆ. ಗರಿಷ್ಠ GM ದವರಿಗೆ 30 ಇದೆ. 2A 2B OBC ಅವರಿಗೆ 32 ಇದೆ. SC ST ಕ್ಯಾಟಗರಿ 1 ದವರಿಗೆ 33 ಇದೆ. ಇನ್ನು ಮಾಜಿ ಸೈನಿಕರಿಗೆ ಇಲ್ಲಿ ನೀವು ನೋಡಬಹುದು, ಸಶಸ್ತ್ರ ಪಡೆಗಳ ಸೇವೆ ಸಲ್ಲಿಸಿ ನಿಯಮಾನುಸಾರ ನಿವೃತ್ತಿ ಹೊಡೆದವರು ಅವರಿಗೂ ಕೂಡ ಬಹುಶಃ 35 ಇರಬಹುದು. ಇಲ್ಲಿ ಎಲ್ಲಿ ಮೆನ್ಷನ್ ಮಾಡಿದಿಲ್ಲ. 3 ವರ್ಷ ಹೆಚ್ಚಿಗೆ ಅಂತ್ರೆ ವರ್ಷ ಸೇರಿಸಿದರೆ ಎಷ್ಟು ವರ್ಷಗಳಾಗುವುದೋ ಅಷ್ಟು ವರ್ಷಗಳು ಸಡಿಲಿಕೆ ನೀಡಲಾಗುವುದು. ಇಲ್ಲಿ ನೋಡ್ಕೊಳ್ರಿ ಸ್ನೇಹಿತರೆ, ಮಾಜಿ ಸೈನಿಕರಿದ್ದವ್ರು ನೋಡ್ಕೊಳ್ಳಿ. ಅರಣ್ಯ ಪ್ರೇರಕರಿಗೆ ವಯೋಮಿತಿ ಅಂದ್ರೆ ಅಧಿಸೂಚನೆ ದಿನಾಂಕ. ಅರಣ್ಯ ಇಲಾಖೆ ನಿರಂತರ ಕನಿಷ್ಠ 5 ವರ್ಷಗಳ ಸೇವೆಯಲ್ಲಿ ಅರಣ್ಯ ಪ್ರೇರಕರಾಗಿ ಪೂರೈಸಿದ್ದು, ಪ್ರಸ್ತುತ ಅರಣ್ಯ ಪ್ರೇರಕರಾಗಿ ಸೇವೆಯಲ್ಲಿ ಇದ್ದು ನಿಶ್ಚಿತ ಗೌರವಧನವನ್ನು ಪಡೆಯುತ್ತಿರುವ ಅರಣ್ಯ ಪ್ರೇರಕರಿಗೆ ಮಾತ್ರ ಈಗಿನ ಗರಿಷ್ಠ ವಯೋಮಿತಿ ಅನ್ವಯವಾಗುತ್ತೆ. ಅಂದ್ರೆ ಅರಣ್ಯ ಇಲಾಖೆಯಲ್ಲಿ ಈ ಒಂದು ಹುದ್ದೆ ಇರಬಹುದು. ಅವರು ಒಂದು ಏಜ್ ರಿಲ್ಯಾಕ್ಸೇಷನ್ ಜಾಸ್ತಿನೇ ಇದೆ ನೋಡಿ. ಒಳ್ಳೆ ಅವಕಾಶ. ಅರ್ಜಿಗಳ ಪರಾಮರ್ಶೆ ನೋಡಿ ಸ್ನೇಹಿತರೆ, ಅರ್ಜಿಗಳು ಹೇಗೆ ಇರ್ಬೇಕಂತೇಳಿ ಕಂಪ್ಲೀಟ್ ಆಗಿ ಕೊಟ್ಟಿದ್ದಾರೆ. ನೋಟಿಫಿಕೇಶನ್ ಸರಿಯಾಗಿ ನೋಡ್ಕೊಳ್ಳಿ. ಓಕೆನಾ? ಇನ್ನು ನೇಮಕಾತಿ ಆಯ್ಕೆ ವಿಧಾನ. ಆನ್ಲೈನ್ ನಲ್ಲಿ ಸ್ವೀಕೃತವಾದ ಅರ್ಜಿಗಳ ಅಭ್ಯರ್ಥಿಗಳು ಭರ್ತಿ ಮಾಡಿರುವ ಮಾಹಿತಿ ಆಧಾರದ ಮೇಲೆ ಆಯ್ಕೆ ಪ್ರಾಧಿಕಾರವು ಅಭ್ಯರ್ಥಿಗಳ SSLC ಅಥವಾ SSLC ವಿದ್ಯಾರ್ಥಿ ತಸ್ತಮಾನ ವಿದ್ಯಾರ್ಥಿ ಗಳಿಸಿದ ಅಂಕಗಳ ಆಧಾರದ ಮೇಲೆ 1:20 ಅಂದ್ರೆ ಒಂದು ಹುದ್ದೆಗೆ 20 ಅಭ್ಯರ್ಥಿಗಳ ಒಂದು ಫಿಸಿಕಲ್ ಟೆಸ್ಟ್ಗೆ ಒಂದು ಲಿಸ್ಟ್ ಬಿಡ್ತಾರೆ. ಓಕೆನಾ? ಈಗ ಫಸ್ಟ್ ಪ್ರೊಸೆಸ್ ಏನ್ ನಿಮ್ದು, ಮೊದಲನೇದಾಗಿ ನಿಮ್ದು ಅಪ್ಲಿಕೇಶನ್ ಹಾಕೋದು. ಅಪ್ಲಿಕೇಶನ್ ಹಾಕಿದ ನಂತರ 1:20 ಬಿಡ್ತಾರೆ ಲಿಸ್ಟ್, ಫಿಸಿಕಲ್ ಲಿಸ್ಟ್. ಅದಾದ ನಂತರ ಫಿಸಿಕಲ್ ನಡೆಸ್ತಾರೆ. ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್, ಫಿಸಿಕಲ್ ಎಂಡ್ಯೂರೆನ್ಸ್ ಟೆಸ್ಟ್ ಮತ್ತು ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್. ಪರೀಕ್ಷೆಗಾಗಿ ಅಭ್ಯರ್ಥಿಗೆ ವೃತ್ತ ಮಟ್ಟದ ಅರ್ಹತಾ ಪಟ್ಟಿ ಅಂದ್ರೆ ಸಪರೇಟ್ ಸರ್ಕಲ್ ಇರುತ್ತೆ ಅಲ್ವಾ, 7 ಸರ್ಕಲ್ ಇವೆ. ಈ ಸರ್ಕಲ್ ವೈಸ್ ಸಪರೇಟ್ ಆಗಿ ನಿಮ್ದು ಫಿಸಿಕಲ್ ಲಿಸ್ಟ್ ಬಿಡ್ತಾರೆ 1:20. ಅದು SSLC ರಿಸಲ್ಟ್ ಮೇಲೆ ಕಂಪ್ಲೀಟ್. ಇಲ್ಲಿ ನೋಡ್ಬೋದು ನೀವು ಫಿಸಿಕಲ್ ಇರುತ್ತೆ ಅಲ್ವಾ. ಫಿಸಿಕಲ್ ನಲ್ಲಿ ಏನೇನಿರುತ್ತೆ? ಒಂದನೇದು ಫಿಸಿಕಲ್ ಸ್ಟ್ಯಾಂಡರ್ಡ್ ಅಂದ್ರೆ ಮಾನದಂಡಗಳು, ಶಾರೀರಿಕ ಮಾನದಂಡಗಳು. ನೋಡಿ ಸ್ನೇಹಿತರೆ, ಕಡಿಮೆ ಹೈಟ್ ಇದೆ, ಇಲ್ಲಿ ಒಳ್ಳೆ ಅಪರ್ಚುನಿಟಿ ಅಂತ ಹೇಳ್ಬೋದು. ಕಡಿಮೆ ಹೈಟ್ ಇದ್ದವರು ಇಲ್ಲಿ ಅಪ್ಲೈ ಮಾಡ್ರಿ. ಎತ್ತರ ನೋಡಿ ಕನಿಷ್ಠ 163 ಸೆಂಟಿಮೀಟರ್ ಪುರುಷ ಅಭ್ಯರ್ಥಿಗಳಿಗೆ. ಇನ್ನು ಎದೆ ಸುತ್ತಳತೆ 79 ಸೆಂಟಿಮೀಟರ್, 5 ಸೆಂಟಿಮೀಟರ್ ನೀವು ಎಕ್ಸ್ಟೆಂಡ್ ಮಾಡಬೇಕು. ಓಕೆನಾ? ಇನ್ನು ಅರಣ್ಯ ಬುಡಕಟ್ಟು ಪರಿಶಿಷ್ಟ ಪಂಗಡದವರಿಗೆ ಕನಿಷ್ಠ ಹೈಟ್ ಅಂದ್ರೆ ಪುರುಷ ಅಭ್ಯರ್ಥಿಗಳಿಗೆ ಹೇಳುತ್ತಿದ್ದು ಕನಿಷ್ಠ 152 ಸೆಂಟಿಮೀಟರ್ ಇರಬೇಕು. ಮತ್ತೆ ಸಾಮಾನ್ಯ ಸ್ಥಿತಿಯಲ್ಲಿ 74 ಸೆಂಟಿಮೀಟರ್ ಎದೆ ಸುತ್ತ ಇರಬೇಕು. ಮತ್ತೆ 5 ಸೆಂಟಿಮೀಟರ್ ನೀವು ಚೆಸ್ಟ್ ಹಿಗ್ಗಿಸಬೇಕಾಗುತ್ತೆ. ಇನ್ನು ಮಹಿಳಾ ಅಭ್ಯರ್ಥಿಗಳಿಗೆ ಎತ್ತರ 150 ಸೆಂಟಿಮೀಟರ್ ಇದೆ, ಕನಿಷ್ಠ ತೂಕ 40 kg ಇರಬೇಕು. ಇನ್ನು ಅರಣ್ಯ ಬುಡಕಟ್ಟು ಪರಿಶಿಷ್ಟ ಪಂಗಡದವರಿಗೆ ಕನಿಷ್ಠ 145 ಸೆಂಟಿಮೀಟರ್ ಹೈಟ್ ಇರಬೇಕು ಮತ್ತು 38 kg weight ಇರಬೇಕು. ಇದು ಸ್ನೇಹಿತರೆ. ಓಕೆನಾ? ಫಿಸಿಕಲ್ ಒಂದನೇದೇನು ಫಿಸಿಕಲ್ ಸ್ಟ್ಯಾಂಡರ್ಡ್ ಅಂದ್ರೆ ನಿಮ್ದು ಶಾರೀರಿಕ ಮಾನದಂಡಗಳು. ಇನ್ನು ಕೆಳಗಿನ ದೈಹಿಕ ನ್ಯೂನತೆ ಹೊಂದಿರುವ ಅಭ್ಯರ್ಥಿಗಳು ಆಯ್ಕೆ ಅನರ್ಹರಾಗಿರ್ತಾರೆ. ಅಂದ್ರೆ ಇದು ನಿಮ್ದು ಫಿಸಿಕಲ್ ನಲ್ಲಿ ಅಲ್ಲ, ಇದರಲ್ಲಿ ಮೆಡಿಕಲ್ ನಲ್ಲಿ ಈ ಒಂದು ಟೆಸ್ಟ್ಗಳು ಮಾಡ್ತಾರೆ. ತಾಗು ಮಂಡಿಗಳು ನೌಕನಿ ಅಂದ್ರೆ ನಿಮ್ ಮೊಳಕಾಲುಗಳು ಹತ್ತಾ ಇದ್ರೆ ಹಿಂಗ್ ನಡಬೇಕು, ಒಂದ್ ಸ್ವಲ್ಪ ಗ್ಯಾಪ್ ಇರಬೇಕು, ಅದು ಇದ್ರೆ ತೆಗಿತಾರೆ. ಬಾಗಿದ ಕಾಲುಗಳು ಅಂದ್ರೆ ಹಿಂಗ ಡೊಂಕ್ ಇರ್ತಾವ ಕಾಲುಗಳು, ಅವು ನಡೆಯಲ್ಲ. ಮತ್ತೆ ಚಪ್ಪಟಿ ಪಾದ ಇಟ್ರೆ ಕರೆಕ್ಟ್ ಆಗಿ ಪಾದ ಶೇಪ್ ಬರಬೇಕು. ನೀರ್ನಲ್ಲಿ ಇಟ್ಟು ನೀವು ಕಡೆಕ್ ಇಟ್ಟಾಗ ಪಾದ ಶೇಪ್ ಬರ್ಬೇಕು ಕರೆಕ್ಟ್. ಅದು ಬಿಟ್ಟು ನಿಮ್ದು ಪಾದ ನೀರ್ನಲ್ಲಿ ಇಟ್ಟಾಗ, ನೆಲದ ಮೇಲೆ ಇಟ್ಟಾಗ ಫುಲ್ ಚಪಾಟಿ ತರ ಬರಬಾರ್ದು. ನಂತರ ಊದ್ತಿರುವುದು ಅಂದ್ರೆ ವೆರಿಕೋಸ್ ವೆನ್ಸ್ ಅಂತ ಬರುತ್ತೆ ಕಾಲ್ನಲ್ಲಿ. ಕಾಲ್ನಲ್ಲಿ ಒಂದು ನರ ಉಬ್ಬಿರುತ್ತೆ, ಅದಕ್ಕೆ ವೆರಿಕೋಸ್ ವೆನ್ಸ್ ಅಂತ ಕರೀತಾರೆ. ಅದು ಇರಬಾರ್ದು. ಮಾತನಾಡುವ ಮತ್ತು ಕೇಳುವ ಸಾಮರ್ಥ್ಯ ತೊಡಕು ಇರಬಾರ್ದು. ಪುರುಷ ಅಭ್ಯರ್ಥಿಗಳಿಗೆ ಅಂಡವಾಯು ನೋಡ್ತಾರೆ, ನಿಮ್ದು ಪ್ರೈವೇಟ್ ಪಾರ್ಟ್ಗೆ ನೋಡ್ತಾರೆ.
ದೃಷ್ಟಿ ವರ್ಣಾಂಧತೆ ಇರುಳುಗುರುಡು ಇರಬಾರ್ದು. ದೃಷ್ಟಿ ಸಾಮರ್ಥ್ಯ 6/6 ಇರಬೇಕು. ದೋಷಪೂರಿತ ಕಣ್ಣು ಅಂದ್ರೆ ಸ್ಪೆಕ್ಸ್ ಇದ್ರೆ 6/9 ಇರಬೇಕು. ಸಮೀಪ ದೃಷ್ಟಿ, ದೂರದೃಷ್ಟಿ ಎಲ್ಲ ಕೊಟ್ಟಿದ್ದಾರೆ, ಕಂಪ್ಲೀಟ್ ಆಗಿ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ನೋಡ್ಬೋದು. ಶ್ರವಣ ಪರೀಕ್ಷೆ ಇರುತ್ತೆ. ಇನ್ನರ್ ಟೆಸ್ಟು, ರಿನ್ನರ್ ಟೆಸ್ಟು, ವೈಬರ್ ಟೆಸ್ಟು ಮತ್ತು ಟೆಸ್ಟ್ ಆಫ್ ವರ್ಟಿಗೋ ಅಂದ್ರೆ ಶ್ರವಣ ಇವೆಲ್ಲ ಮೆಡಿಕಲ್ ನಲ್ಲಿ ಇರುತ್ತೆ. ಇನ್ನು ಫಿಸಿಕಲ್ ನಲ್ಲಿ 2ನೇ ಸ್ಟೆಪ್ ಯಾವ್ದಪ್ಪ ಅಂದ್ರೆ ದೈಹಿಕ ತಾಳ್ವಿಕೆ ಪರೀಕ್ಷೆ. ನಿಮ್ದು ಫಿಸಿಕಲ್ 1:20 ಬಿಟ್ಟ ನಂತರ ಮೊದಲು ಇರೋದೇ ಇದು ಫಿಸಿಕಲ್ ನಲ್ಲಿ ಇರೋದೇ ರನ್ನಿಂಗ್. ಪುರುಷ ಅಭ್ಯರ್ಥಿಗಳು 1600 ಮೀಟರ್ ಅಂದ್ರೆ 1.6 ಕಿಲೋಮೀಟರ್ 7 ನಿಮಿಷದಲ್ಲಿ, ಮಹಿಳಾ ಅಭ್ಯರ್ಥಿಗಳು 1000 ಮೀಟರ್ 6 ನಿಮಿಷದಲ್ಲಿ ಓಡಬೇಕು. ಇದಾದ ನಂತರ ಇದು ಫಿಸಿಕಲ್ ಸಮರ್ಥತೆ ಅಂದ್ರೆ ದೈಹಿಕ ಸಮರ್ಥತೆ, ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಬರುತ್ತೆ. ಈ ಒಂದು 5 ಒಂದು ಸ್ಪೆಷಲ್ ಇವೆ. ಒಂದೊಂದು ಕೂಡ ಸೇಮ್ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ಗೆ ಇದ್ದ ಹಾಗೆ ಇದೆ ಮತ್ತು ಫಾರೆಸ್ಟ್ ಗಾರ್ಡ್ಗೂ ಇದೇ ಸೇಮ್ ಇರುತ್ತೆ. ಇವು 5ರಲ್ಲಿ 3 ಪಾಸ್ ಮಾಡಬೇಕು. ಅಂದ್ರೆ 100 ಮೀಟರ್ ಆದ್ರೂ ಓಡ್ರಿ, ಎತ್ತರ ಜಿಗಿತ ಆದ್ರೂ ಓಡ್ರಿ, ಉದ್ದ ಜಿಗಿತ 3 ಹೊಡೆದ್ರು ಇವ್ 2 ಬಿಟ್ರು ನಡೆಯುತ್ತೆ. ಇನ್ನು ಶಾರ್ಟ್ ಪುಟ್, ಉದ್ದ ಜಿಗಿತ, ಎತ್ತರ ಜಿಗಿತ ಹೊಡೆದ್ರು ನಡೆಯುತ್ತೆ. ಒಟ್ನಲ್ಲಿ ಇವು 5ರಲ್ಲಿ 3 ಮಾಡಬೇಕು. 100 ಮೀಟರ್ ಓಟ 15 ಸೆಕೆಂಡ್ ನಲ್ಲಿ ಪುರುಷ ಅಭ್ಯರ್ಥಿಗಳು, ಎತ್ತರ ಜಿಗಿತ 1.2 ಮೀಟರ್, ಎತ್ತರ ಜಿಗಿತ ಹೈ ಜಂಪ್ ಆಗ್ಬೇಕು, ಉದ್ದ ಜಿಗಿತ 3.8 ಮೀಟರ್ ಆಗ್ಬೇಕು. ಶಾರ್ಟ್ ಪುಟ್ 16 LB ಅಂದ್ರೆ ಸುಮಾರು 700 kg ಹಿಂಗಾಗುತ್ತೆ. 724 ಆಗುತ್ತೆ. 5.60 ಮೀಟರ್ ಒಗಿಬೇಕು. ಇನ್ನು 800 ಮೀಟರ್ ಓಟ ಪುರುಷ ಅಭ್ಯರ್ಥಿಗಳಿಗೆ ಮಾತ್ರ 2 ನಿಮಿಷ 50 ಸೆಕೆಂಡ್ ಇರುತ್ತೆ. ಇನ್ನು 200 ಮೀಟರ್ 40 ಸೆಕೆಂಡ್ ಮಹಿಳಾ ಅಭ್ಯರ್ಥಿ ಇರುತ್ತೆ. ಮಹಿಳಾ ಅಭ್ಯರ್ಥಿಗಳಿಗೆ 18.5 ಸೆಕೆಂಡ್ಗಳಲ್ಲಿ 100 ಮೀಟರ್ ಓಡಬೇಕು. ಎತ್ತರ ಜಿಗಿತ 0.90 ಮೀಟರ್ ಒಗಿಬೇಕು, ಹಾರಬೇಕು. ಮತ್ತು ಉದ್ದ ಜಿಗಿತ 2.50 ಮೀಟರ್ ಹೋಗ್ಬೇಕು. ಶಾರ್ಟ್ ಪುಟ್ 3.76 ಮೀಟರ್ ಒಗಿಬೇಕು. ಇದು ಸ್ನೇಹಿತರೆ, ಇದು 5ರಲ್ಲಿ 3 ಪಾಸ್ ಆದ್ರೆ ನಿಮ್ದು 2ನೇದು ಕಂಪ್ಲೀಟ್ ಆಗುತ್ತೆ. ಇನ್ನು ದೈಹಿಕ ಪರೀಕ್ಷೆ ಪುರುಷ ಅಭ್ಯರ್ಥಿಗಳು ನೋಡಬಹುದು. ಇಲ್ಲಿ ಏನ್ ಕೊಟ್ಟಿದ್ದಾರೆ, ತಪ್ಪಿದ ಮೇಲೆ ಅರ್ಜಿ ಅನುಮತಿ ನೀಡಲಾಗುವುದಿಲ್ಲ. ಅರ್ಜಿ ಸಂಬಂಧಪಟ್ಟಂಗೆ ಕೊಟ್ಟಿದ್ದಾರೆ. ಅಭ್ಯರ್ಥಿಗಳದ್ದು ಅಪ್ಲಿಕೇಶನ್ ಕೊಟ್ಟಿದ್ದಾರೆ. ಮೆರಿಟ್ ಪಟ್ಟಿ ಇದು ನೋಡಿ ಸ್ನೇಹಿತರೆ, ಒಟ್ಟಿನಲ್ಲಿ 1:20 ಬಿಡ್ತಾರೆ ನಿಮ್ದು ಎಕ್ಸಾಮ್ದು ರಿಸಲ್ಟ್ ಆದ್ರದ ಮೇಲೆ. ಅದಾದ ನಂತರ ಫಿಸಿಕಲ್ ನಡೆಸ್ತಾರೆ. ಫಿಸಿಕಲ್ ನಲ್ಲಿ ಅವು 5ರಲ್ಲಿ 3 ಮತ್ತು 16 ಮೀಟರ್ ರನ್ನಿಂಗ್ ಹೊಡೆದ ನಂತರ ಹೈಟು ಚೆಸ್ಟ್ ಎಲ್ಲ ಆದ ನಂತರ ಒಂದು ಮೆರಿಟ್ ಬಿಡುಗಡೆ ಮಾಡ್ತಾರೆ. ಮೆರಿಟ್ ಪಟ್ಟಿ, ದೈಹಿಕ ತಾಳ್ವಿಕೆ ಪರೀಕ್ಷೆ ಮತ್ತು ದೈಹಿಕ ಸಮರ್ಥತೆ ಪರೀಕ್ಷೆ ಮತ್ತು ದೈಹಿಕ ಸ್ಟ್ಯಾಂಡರ್ಡ್ ಎಲ್ಲ ಆದ ನಂತರ SSLC ಅಥವಾ ತತ್ಸಮಾನ ಪರೀಕ್ಷೆ ಗಳಿಸಿದ ಅಂಕಗಳ ಆಧಾರದ ಮೇಲೆ ಅಭ್ಯರ್ಥಿಗಳ ವೃತ್ತ ಮಟ್ಟದ ಮೆರಿಟ್ ಪಟ್ಟಿಯನ್ನು ಸಿದ್ಧಪಡಿಸಲಾಗುವುದು. ಸದರಿ ಪಟ್ಟಿಯನ್ನು 2 ಅಥವಾ ಅದಕ್ಕಿಂತ ಹೆಚ್ಚು ಅಭ್ಯರ್ಥಿಗಳು ಪಡೆದ ಒಟ್ಟು ಅಂಕಗಳ ಸಮನಾಗಿದ್ದರೆ ವಯಸ್ಸಿನ ಕಿರಿಯರಿಗಿಂತ ಮೇಲಕ್ಕೇರಿಸಲಾಗಿರುತ್ತದೆ ಮತ್ತು ಅದರ ಪ್ರಕಾರ ಇಂಟರ್ಸೆ ಮೆರಿಟ್ ನಿರ್ಧರಿಸಲಾಗುತ್ತದೆ. ಯಾರು ಸಾಮಾನ್ಯವಾಗಿ 2 ಸೇಮ್ ಬಂದ್ರೆ ಯಾರು ವಯಸ್ಸಿನಲ್ಲಿ ದೊಡ್ಡವರಿರ್ತಾರೆ ಅವರಿಗೆ ಕೊಡ್ತಾರೆ ಜಾಬ್. ಓಕೆನಾ, ಇದು ಕಾಮನ್ ಎಲ್ಲರಿಗೂ ಗೊತ್ತಿರುವಂಥದ್ದು. ಇನ್ನು ತಾತ್ಕಾಲಿಕ ಆಯ್ಕೆ ಪಟ್ಟಿ, ಅದೇ ಹೇಳದ್ನಲ್ಲ, ನಿಮ್ಮ ಒಂದು ಫಿಸಿಕಲ್ ಆದ ನಂತರ ತಾತ್ಕಾಲಿಕ ಆಯ್ಕೆ ಪಟ್ಟಿ ಬಿಡ್ತಾರೆ ಡೈರೆಕ್ಟ್. ಅದಾದ ನಂತರ ಮೂಲ ದಾಖಲಾತಿ ಪರಿಶೀಲನೆ. ನೀವೇನು ಅಪ್ಲಿಕೇಶನ್ ಹಾಕಿಲ್ಲೋ ಏನೇನು ಡಾಕ್ಯುಮೆಂಟ್ಸ್ ಇರುತ್ತಲ್ಲ, ಅವೇ ಡಾಕ್ಯುಮೆಂಟ್ಸ್ ನಿಮ್ದು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಬೇಡ್ತಾರೆ. ಓಕೆನಾ, ಅದಾದ ನಂತರ 1:1 ಅಂತಿಮ ಆಯ್ಕೆ ಪಟ್ಟಿ ಕಂಪ್ಲೀಟ್. ನೋಡಿ ಸ್ನೇಹಿತರೆ, ಮೊದಲಿನಿಂದ ಹೇಳ್ತಾರೆ ನೋಡಿ, ನೀವು ಅಪ್ಲಿಕೇಶನ್ ಹಾಕಿದ ನಂತರ 1:20 ಲಿಸ್ಟ್ ಬಿಡ್ತಾರೆ ಫಿಸಿಕಲ್ಗೆ. ಹೈಟು, ಚೆಸ್ಟು, ರನ್ನಿಂಗು ಮತ್ತು ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ಗಳು ಏನು 5 ಇದ್ವಲ್ಲ, 5ರಲ್ಲಿ 3. ಇದಾದ ನಂತರ ಯಾರು ಸೆಲೆಕ್ಟ್ ಆಗಿದಿರ್ತಲ್ಲ ಇದರಲ್ಲಿ ನಿಮ್ದು 1:1 ತಾತ್ಕಾಲಿಕ ಲಿಸ್ಟ್ ಬಿಡ್ತಾರೆ. ಓಕೆನಾ, ಆ ತಾತ್ಕಾಲಿಕ ಲಿಸ್ಟ್ ಬಿಟ್ಟದವರಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆಸ್ತಾರೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆಸಾದ ನಂತರ ಅಂತಿಮ ಆಯ್ಕೆ ಪಟ್ಟಿ ಬಿಡ್ತಾರೆ. ಇಷ್ಟು ಸ್ನೇಹಿತರೆ ಪ್ರೊಸೆಸ್. ನಿಮ್ದು 10th ರಿಸಲ್ಟ್ ಮೇಲೆ ಇದೆ. ಒಳ್ಳೆ ಹುದ್ದೆನೆ ಅಂತ ಹೇಳ್ಬೋದು. ನೀವು ಯಾರೆಲ್ಲ 10th ನಲ್ಲಿ ಒಳ್ಳೆ ಅಂಕ ಪಡೆದಿರುತ್ತಲ್ಲ ಅವರು ನೀವು ಅಪ್ಲಿಕೇಶನ್ ಹಾಕ್ಬಹುದು. ಓಕೆನಾ, ನಿಮ್ಗೆ ಅರಣ್ಯ ವೀಕ್ಷಕ ಹುದ್ದೆಗೆ ಸೇರ್ಪಡೆ ಆದ ನಂತರ ಅರಣ್ಯ ವೀಕ್ಷಕ ವೃತ್ತಿ ಬುನಾದಿ ತರಬೇತಿ 6 ತಿಂಗಳು ಇರುತ್ತೆ. ಪರೀಕ್ಷಾರ್ಥ ಅವಧಿ 36 ತಿಂಗಳು ಇರುತ್ತೆ. ಒಟ್ಟಿನಲ್ಲಿ ಒಳ್ಳೆ ಹುದ್ದೆ ಅಂತಾನೆ ಹೇಳ್ಬೋದು. ಎಲ್ರು ಕೂಡ ಅಪ್ಲೈ ಮಾಡ್ರಿ. 85+ ಯಾರ್ಯಾರ್ದಿದೆ
ಅವರೆಲ್ಲ ಅಪ್ಲೈ ಮಾಡ್ರಿ. ಯಾಕೆಂದ್ರೆ ಪೋಸ್ಟ್ ಜಾಸ್ತಿ ಇವೆ. ಲಾಸ್ಟ್ ಟೈಮ್ 310 ಪೋಸ್ಟ್ ಇದ್ದು ಫಾರೆಸ್ಟ್ ವಾಚರ್ದು. ಅಲ್ಲೆಲ್ಲ 88 90 ಪ್ಲಸ್ ನಿಂತಿತ್ತು. ಈ ಸಾರಿ ಸ್ವಲ್ಪ 85 ವರೆಗೂ ನಿಲ್ಬಹುದು. ಯಾರ್ದೆಲ್ಲ ಸ್ಕೋರ್ 90 ಪ್ಲಸ್ ಇದೆ ಎಲ್ಲರೂ ಕೂಡ ಅಪ್ಲೈ ಮಾಡಿ, ಆಗೋ ಚಾನ್ಸಸ್ ಬಹಳ ಇದೆ. ಫಿಸಿಕಲ್ ಪ್ರಾಕ್ಟೀಸ್ ಮಾಡಿ ಈಗಿನಿಂದ ಅಂತ ಹೇಳ್ಕೊಂತ ಈ ಒಂದು ವಿಡಿಯೋವನ್ನು ಎಲ್ರಿಗೂ ಕ್ಲಾರಿಟಿ ಆಗಿ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೇನೆ. ಸ್ಪೀಡ್ ಆಗಿದ್ರೆ ಸ್ಲೋ ಆಗಿ ಇಟ್ಕೊಂಡು ನೋಡಿ, ಕಂಪ್ಲೀಟ್ ಆಗಿ ಡೀಟೇಲ್ಸ್ ಆಗಿ ಅಕ್ಯುರೇಟ್ ಆಗಿ ನೋಟಿಫಿಕೇಶನ್ ಅಫಿಷಿಯಲ್ ನೋಟಿಫಿಕೇಶನ್ ಇಟ್ಕೊಂಡು ಮಾಹಿತಿ ಕೊಟ್ಟಿದ್ದೇನೆ. ಇದು ಎಲ್ರೂ ಶೇರ್ ಮಾಡ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.